ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿ ಪಲ್ಲವಿ ಚಾಲನೆ ನೀಡಿದರು. ಇದೇ ವೇಳೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು. ಕುಲಪತಿ ಪ್ರೊಫೆಸರ್ ಎಂ ಮುನಿರಾಜು, ಕುಲಸಚಿವ ಎಸ್ಎನ್ ರುದ್ರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಜಿ ಪಲ್ಲವಿ, ಮಹಿಳೆಯರು ಶಾಸನ ರಚಿಸುವ ಸಂಸದರು, ಶಾಸಕರಾಗಿ ಮುಂದೆ ಬರಬೇಕಾಗಿದೆ. ರಾಜಕೀಯ ಅಧಿಕಾರ ಪಡೆಯಲು ಅವರಿಗೆ ತಿಳುವಳಿಕೆ ಹಾಗೂ ಸಾಮಾನ್ಯ ಜ್ಞಾನ ಅತ್ಯಗತ್ಯವಾಗಿದೆ ಎಂದರು. ಬಹಳ ಮುಖ್ಯವಾಗಿ ನಮಗೆ ತಿಳುವಳಿಕೆ ಬೇಕು. ತಿಳುವಳಿಕೆ ಅಂತಂದ್ರೆ ಕೇವಲ ಪುಸ್ತಕದಲ್ಲಿರ್ತಕ್ಕಂಥ ಸಿಲೆಬಸ್ ಅಲ್ಲ, ನಮ್ಮ ಕೈಯಲ್ಲಿರ್ತಕ್ಕಂಥ ಡಿಗ್ರೀಸ್ ಅಲ್ಲ, ಜನರಲ್ ನಾಲೆಜ್. ಪ್ರೊಫೆಸರ್ ಮುನಿರಾಜು, ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ದೇವದಾಸಿಯರ ಮಕ್ಕಳು, ದಿವ್ಯಾಂಗರು ಹಾಗೂ ತೃತೀಯ ಲಿಂಗಿಗಳಿಗೆ ಉಚಿತ ಉನ್ನತ ಶಿಕ್ಷಣ ನೀಡುವ ಮೂಲಕ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಮುಂದಾಗಿದೆ ಎಂದು ತಿಳಿಸಿದರು. ಕೂಡ ಒಂದು ಹೆಚ್ಚಿನ ಒಂದು ಸೀಟನ್ನು ಕೊಡ್ತಾ ಇದ್ದೀವಿ ಪಿಎಚ್ಡಿ. ಎಸ್ಎನ್ ರುದ್ರೇಶ್, ಮಹಿಳೆಯರು ಪುರುಷರಷ್ಟೇ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನರಾಗಿದ್ದಾರೆ, ಆದರೆ ಕೆಲ ಮನಸ್ಥಿತಿಯಿಂದ ಹೊರಬರಬೇಕಾಗಿದೆ ಎಂದರು. ನನ್ನ ಪ್ರಕಾರ ನಾನು ಓದಿರೋ ಪ್ರಕಾರ ಫಿಸಿಕಲಿನೂ ಕನಿಷ್ಠ ಅಲ್ಲ, ಅವಳು ಅಷ್ಟೇ ಧೈರ್ಯ ಇದೆ, ಎಲ್ಲವನ್ನ ಫೇಸ್ ಮಾಡುವಂತ ಶಕ್ತಿ ಇದೆ, ಆ ಮನಸ್ಸಿನಿಂದ ಹೊರಬರ್ಬೇಕಷ್ಟೇ.